ಹೇಳಿದಂತೆ ವಿರೂಪಾಕ್ಷ ಶಿವಾಚಾರ್ಯ ಮಠದೊಳಗೆ ಹೋಗಿ ಬರುವಂಥದ್ದು. ಆದರೆ ಮುಂದೆ ಆ ತಾಯಿ ಗಂಗಮ್ಮನವರು ಗರ್ಭಿಣಿ ಆಗಿಬಿಟ್ರು. ಆ ತಾಯಿ ಗರ್ಭಿಣಿ ಆದರೂ ಊರೊಳಗೆಲ್ಲರ ಮಾತಾಡಕತ್ತಿದ್ರಂತ. ಏನಂತ ಅಂತ ತಿಳ್ಕೊಂಡ್ರ, ಗಂಡನಿಲ್ಲದೆ ಗರ್ಭಿಣಿ ಆಗ್ಯಾಳ, ಗಂಡನಿಲ್ಲದೆ ಗರ್ಭಿಣಿ ಆಗ್ಯಾಳ ಅಂತ ಜನ ಎಲ್ಲ ಮಾತಾಡಿದ್ರು. ಮುಂದೊಂದು ದಿನ ಆ ಹೆಣ್ಮಗಳು ಒಂದು ಗಂಡು ಮಗುವಿಗೆ ಜನ್ಮ ನೀಡಿದ್ಲು. ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟ ಬಳಿಕ ಮುಂದೆ ಆ ಹುಡುಗನನ್ನು ಬೆಳೆಸಿದ್ಲು. 6-7 ವರ್ಷದ ಮಗ ಬೆಳೆದ. ಒಂದು ದಿನ ಹುಡುಗರ ಜೊತೆಗೆ ಆಟ ಆಡಕತ್ತಿದ್ದ, ಬಯಲಿನೊಳಗೆ ಆಟ ಆಡಕತ್ತಿದ್ದ, ಚಿಣಿ ಪಣಿ ಆಟವನ್ನು ಆಡಕತ್ತಿದ್ದಂತ. ಆದ್ರೆ ಆಟ ಆಡಬೇಕಾದ್ರೆ ಆ ಹುಡುಗ ಏನಂತ ತಿಳ್ಕೊಂಡ್ರೆ, ಪಣಿ ತಗೊಂಡು ಚಿಣಿ ಹೊಡೆದ ಬಳಿಕ ಅದ ಸಮಯಕ್ಕೆ ಒಬ್ಬ ಹೆಣ್ಮಗಳು ತಲೆ ಮ್ಯಾಗ ಒಂದು ಮಣ್ಣಿನ ಬಿಂದಿಗೆ, ಬಗಲಾಗ ಒಂದು ಮಣ್ಣಿನ ಬಿಂದಿಗೆ ಒತ್ಕೊಂಡು ಹಿಂಗೆ ಹೊಂಟಿದ್ಲಂತ. ಹೋಗ್ಬೇಕಾದ್ರೆ ಚಿಣಿ ಹೋಗಿ ಮ್ಯಾಲೆ ತಲೆ ಮ್ಯಾಲೆ ಇರುವಂಥ ಮಣ್ಣಿನ ಬಿಂದಿಗೆ ಬಿತ್ತು. ಮಣ್ಣಿನ ಬಿಂದಿಗೆ ಚಿಣಿ ಬಿದ್ದ ಬಳಿಕ ಮಣ್ಣಿನ ಕೊಡ ಹೊಡೆದ ಬಳಿಕ ಯಾವನವ ಹೊಡೆದವ ಅಂತ ತಿಳ್ಕೊಂಡು ಹಿಂಗೆ ಅಂದ ಬಳಿಕ ಅಲ್ಲಿದ್ದ ಹುಡುಗರು ಎಲ್ಲರೂ ಅವನ ಕೈ ಮಾಡಿ ತೋರಿಸಲಿದ್ದ. ನೋಡು ಅವನ ಹೊಡೆದಾನ ಅಂತ ತಿಳ್ಕೊಂಡಂದ್ರು. ಅಲ್ಲಿ ಹೊಡೆದಾನ ಅವನ ನೋಡು ಅಂತ ತಿಳ್ಕೊಂಡಂದ ಬಳಿಕ ಅವಾಗ ಅವ್ರಂದ್ರು, ಆ ಹೆಣ್ಮಗಳು ಅಂತಾಳ, ಒಂದು ಶಬ್ದವನ್ನು ಬೈದ್ಲು. ಏನಂತ ಅಂತ ತಿಳ್ಕೊಂಡ್ರೆ, ನೀವೆಲ್ಲರೂ ಕೂಡ ಅಂತೀರಿ ಆ ಶಬ್ದವನ್ನು ಬಳಸಬಾರ್ದು, ಆದ್ರೆ ಅವನು ಬಳಸಿರುವಂಥ ಶಬ್ದ ಕೇಳುತ್ತೇನೆ. ಲೋ ಹಾಟ್ಯ ಅಂತ ತಿಳ್ಕೊಂಡು ಬೈದ್ಲಾಕಿ. ಲೋ ಹಾಟ್ಯ ಅಂತ ತಿಳ್ಕೊಂಡು ಹಿಂಗೆ ಬೈದ ಬಳಿಕ ಆ ಕ್ಷಣವೇ ಅವ ಅಂತ, ನಾ ಹಾಟ್ಯ ಅನಬೇಡಿ ಅವ, ಹಾಟಿ ಒಳಗೆ ಜಗತ್ತ ಹುಟ್ಟಿ ಬಂದದ ಹಾಟ್ಯ ಅಂತ ತಿಳ್ಕೊಂಡ, ನನಗೆ ಯಾಕಂತೀವೋ ಯವ್ವ ಅಂತ ತಿಳ್ಕೊಂಡಂದ. ಸಣ್ಣವ್ ಇರಬೇಕಾದ್ರೆ ಅದ ಮಾತು ಹೇಳಿದ, ನನಗೆ ಯಾಕಂತಿದೆ ಅಂತ ತಿಳ್ಕೊಂಡಂದ. ಅವಾಗ ಸಿಟ್ಟು ಬಂತ ಹೆಣ್ಮಗಳು, ಎಲ್ಲೋ ನೀನು ತಂದೆ ಇಲ್ಲದ ಮಗ ನೀನು ಅಂತ ತಿಳ್ಕೊಂಡಂದ್ರು. ತಂದೆ ಇಲ್ಲದ ಮಗ ನೀನು ಅಂತ ತಿಳ್ಕೊಂಡಂದ ಬಳಿಕ ದುಃಖಿತನಾದ. ಹೌದಲ್ಲ, ಎಲ್ಲರಿಗೂ ಕೂಡ ನನಗೆ ಅಪ್ಪ ಅಂತ ತಿಳ್ಕೊಂಡು ಎಲ್ಲರೂ ನನ್ನ ಗೆಳೆಯರೆಲ್ಲರೂ ಕರೀತಾರೆ. ನನಗೊಬ್ಬ ತಂದೆ ಇರಬೇಕಲ್ಲ, ಈ ಜಗತ್ತಿಗೆ ನಾ ಬರಬೇಕಾದ್ರೆ ನನಗೊಬ್ಬ ತಂದೆ ಬೇಕಲ್ಲ. ನನ್ನ ಜನಕನ ಯಾರು? ನನ್ನ ತಂದೆ ಎಲ್ಲಿ ಅದಾನ? ಏನು ಕೊಲೆಗಡಕನೋ, ಮೋಸಗಾರನೋ, ವಂಚಕರನೋ ಏನು ಮಾಡಿದ್ದಾನೆ ನನ್ನ ತಂದೆ? ನನ್ನನ್ನು ಬಿಟ್ಟು ಹೋಗಬೇಕಾದ್ರೆ ನನ್ನ ತಾಯಿಯನ್ನು ಬಿಟ್ಟು ಎಲ್ಲಿ ಹೋಗಿರ್ಬೇಕು ಅವನು ಅಂತ ತಿಳ್ಕೊಂಡು ದುಃಖಿತನಾಗಿ ಓಡಿ ಮನೆಗೆ ಬಂದು ತಾಯಿ ಹತ್ರ ಅಳಕತ್ತಿದ. ಅವ್ವಾ, ಇಷ್ಟು ದಿನಗಳ ಪರ್ಯಂತರ ನಿನ್ನನ್ನು ನಾ ಪ್ರಶ್ನೆ ಕೇಳಿಲ್ಲ, ಆದ್ರೆ ನಾನು ನಿನ್ನ ಹತ್ರ ಬಂದು ಒಂದು ಪ್ರಶ್ನೆ ಕೇಳಬೇಕು. ಏನಾಯ್ತು ಮಗ? ನನಗೆ ಚಿಣಿಪಣಿ ಆಟ ಆಡಾಕತ್ತಿದ್ದೆ, ಒಬ್ಬ ಹೆಣ್ಮಗಳು ಚಿಣಿ ಹೋಗಿ ಹೊಡಿತು, ಮಣ್ಣಿನ ಬಿಂದಿಗೆ ಹೊಡಿತು, ನನಗೆ ಆ ತಾಯಿ ಬೈದ್ಲು. ಏನಂತ? ತಂದೆ ಇಲ್ಲದ ಮಗ ನೀನು ಅಂತ ತಿಳ್ಕೊಂಡಂದಳು. ತಂದೆ ಇಲ್ಲದ ಮಗ ನೀನು ಅಂತ ತಿಳ್ಕೊಂಡಂದಳು. ಮಗ ಬಂದು ತಾಯಿನ ಕೇಳುತ್ತಾನ, ಏನಂತ? ನನ್ನಪ್ಪ ಏನಾದ್ರು ಕೊಲೆಗೆ ಮಾಡಿ ಎಲ್ಲಾರು ಜೈಲಿಗೆ ಹೋಗಿದ್ದಾನೇನು? ಏನು ಯಾರಾದ್ರಿಗೆ ಮೋಸ ಮಾಡಿ ಏನಾದರೂ ಊರು ಬಿಟ್ಟು ಹೋಗ್ಯಾನೇನು? ವಂಚನೆ ಮಾಡ್ಯಾನೇನು? ತಲೆ ತಪ್ಪಿಸಿಕೊಂಡು ತಿರುಗಬೇಕಾದ್ರೆ ಏನಾದರೂ ಒಂದು ತಪ್ಪು ಮಾಡಿದಾಗ ಮಾತ್ರ ಊರು ಬಿಟ್ಟು ಹೋಗ್ತಾನೆ ಕರೆ. ಆದ್ರೆ ನನ್ನಪ್ಪ ಎಲ್ಲಿದ್ದಾನೆ? ಎಲ್ಲರಿಗೂ ಕೂಡ ಅಪ್ಪ ಇದ್ದಾನೆ, ನನ್ನಪ್ಪ ಎಲ್ಲಿದ್ದಾನ ಅಂತ ತಿಳ್ಕೊಂಡು ಹೇಳಿದ ಬಳಿಕ ಗಂಗಮ್ಮನವ್ರ ಅಂತಾರ, ಈ ಮಾತು ಕೇಳಬೇಡ. ಆ ಕ್ಷಣವೇ ಹೇಳುತ್ತಾಳ, ಮಗನೊಂದು ಹಡದೇನಲ್ಲ, ಮಗನೊಂದು ಹಡದೇನಲ್ಲ, ಮದುವೆ ಗಂಡ ಮನಿಯಾಗಿಲ್ಲ. ಎಂತಾದು ಜಗವೇ ತಾಯಿ, ಜಾಣಿನ ಸುಳ್ಳು ಹೇಳೋದಿಲ್ಲ. ಮಗನೊಂದು ಹಡದೇನಲ್ಲ, ಮದುವೆ ಗಂಡ ಮನಿಯಾಗಿಲ್ಲ. ಮಗನೊಂದು ಹಡದೇನಲ್ಲ, ಮದುವೆ ಗಂಡ ಮನಿಯಾಗಿಲ್ಲ. ಎಂತಾದು ಜಗವೇ ತಾಯಿ, ಎಂತಾದು ಜಗವೇ ತಾಯಿ, ಜಾಣೇನ ಸುಳ್ಳು ಹೇಳೋದಿಲ್ಲ. ಮಗನೊಂದು ಹಡದೇನಲ್ಲ, ಮದುವೆ ಗಂಡ ಮನೆಯಾಗಿಲ್ಲ. ತುಪ್ಪ ಎಣ್ಣೆ ಎರೆಯಲಿಲ್ಲ, ಚಪ್ಪಳಗಿ ಬಾರಿಸಲಿಲ್ಲ. ತುಪ್ಪ ಎಣ್ಣೆ ಎರೆಯಲಿಲ್ಲ, ಚಪ್ಪಳಗಿ ಬಾರಿಸಲಿಲ್ಲ. ಮುಪ್ಪಿನವರು ಕೇಳರಿಸೊಲ್ಲ, ಮುಪ್ಪಿನವರು ಕೇಳರಿಸೊಲ್ಲ. ಅಪ್ಪ
ಅಪ್ಪನೆಂದು ಕರೆಯಲಿಲ್ಲ, ಮಗನೊಂದು ಹಡದೇನಲ್ಲ, ಮದುವೆ ಗಂಡ ಮನೆಯಾಗಿಲ್ಲ. ಮಗನೊಂದು ಹಡದೇನಲ್ಲ, ಮದುವೆ ಗಂಡ ಮನೆಯಾಗಿಲ್ಲ. ಊರು ಕೇರಿ ತಿರುಗಲಿಲ್ಲ, ಜಾರತನವ ಮಾಡಲಿಲ್ಲ. ಊರು ಕೇರಿ ತಿರುಗಲಿಲ್ಲ, ಜಾರತನವ ಮಾಡಲಿಲ್ಲ. ಪಾರವೊಂದು ಹುಟ್ಟಿತಲ್ಲ, ಪಾರವೊಂದು ಹುಟ್ಟಿತಲ್ಲ, ನಾರೇರೋ ಕೇಳರಿ ಸೊಲ್ಲ. ಮಗನೊಂದು ಹಡದೇನಲ್ಲ, ಮದುವೆ ಗಂಡ ಮನೆಯಾಗಿಲ್ಲ. ಮಗನೊಂದು ಹಡದೇನಲ್ಲ, ಮದುವೆ ಗಂಡ ಮನೆಯಾಗಿಲ್ಲ. ಉಂಡು ಒಟ್ಟು ತಿರುಗಲಿಲ್ಲ, ಮಿಂಡಿನ ಬಸರಾಗಲಿಲ್ಲ. ಉಂಡು ಒಟ್ಟು ತಿರುಗಲಿಲ್ಲ, ಮಿಂಡಿನ ಬಸರಾಗಲಿಲ್ಲ. ಪುಂಡ ಮಹಾಂತೇಶ ನಿನ್ನ, ಪುಂಡ ಮಹಾಂತೇಶ ನಿನ್ನ, ಕಂಡು ಹೆಸರು ಎಟ್ಟೇನಲ್ಲ. ಮಗನೊಂದು ಹಡದೇನಲ್ಲ, ಮದುವೆ ಗಂಡ ಮನೆಯಾಗಿಲ್ಲ. ಮಗನೊಂದು ಹಡದೇನಲ್ಲ, ಮದುವೆ ಗಂಡ ಮನೆಯಾಗಿಲ್ಲ. ಎಂಥದು ಜಗವೇ ತಾಯಿ, ಎಂಥದು ಜಗವೇ ತಾಯಿ, ಜಾಣೇನ ಸುಳ್ಳೇಳೋದಿಲ್ಲ. ಮಗನೊಂದು ಹಡದೇನಲ್ಲ, ಮದುವೆ ಗಂಡ ಮನೆಯಾಗಿಲ್ಲ. ಮದುವೆ ಗಂಡ ಮನೆಯಾಗಿಲ್ಲ, ಮದುವೆ ಗಂಡ ಮನೆಯಾಗಿಲ್ಲ. ಮಗನೊಂದು ಹಡೆದೇನಲ್ಲ, ಮದುವೆ ಗಂಡ ಮನೆಯೊಳಗಿಲ್ಲ ಅಂತಾಳ ತಾಯಿ ಗಂಗಮ್ಮನವ್ರು. ಯಪ್ಪ ನನಗೆ ಹಿಂಗಾಗೈತೆ, ನಿನಗೆ ಹೇಳೋದು ಪರಿಸ್ಥಿತಿ ಆಗಂಗಿಲ್ಲ, ಬಾ ಹೋಗೋಣ ಅಂತ ತಿಳ್ಕೊಂಡು ಗುಡ್ಡದ ಮಹಾಂತನ ಒಳಗೆ ಕರ್ಕೊಂಡು ಹೊರಟ್ಲು. ಅಲ್ಲೊಬ್ಬರು ಗುರುಗಳು ಹೇಳಿದ್ರು ಕರ್ಕೊಂಡು ಬಾ ಅಂತೇಳಿ. ಅಲ್ಲಿ ಕರ್ಕೊಂಡು ಹೋದ ಬಳಿಕ ಅವರು ಹೋಗೋದ್ರೊಳಗೆ ಗುರುಬಸ್ಸು ಸ್ವಾಮಿಗಳಂತೇಳಿ ಲಿಂಗೈಕ್ಯರಾಗಿ ಹೋಗಿದ್ರಂತ. ಮತ್ತು ಅವರು ಲಿಂಗೈಕ್ಯರಾದ ಬಳಿಕ ಅವಾಗ ಅವ್ರಂತಾರ, ಎಲ್ಲಿಯಾದರೂ ಹೋಗಿ ಲಿಂಗ ದೀಕ್ಷೆ ಕೊಡಿಸ್ಬೇಕಂತ ತಿಳ್ಕೊಂಡು ಅವ್ರ ಗುರುಗಳನ್ನ ಈ ಗುರುಗಳನ್ನ ಎಲ್ಲ ಆ ನಾಡಿನ ತುಂಬ ಎಲ್ಲ ಗುರುಗಳನ್ನ ಕೇಳಿದ್ಲಾಕಿ. ಯಪ್ಪ ನನ್ನ ಮಗಂಗೆ ಲಿಂಗ ದೀಕ್ಷಾ ಕೊಡ್ರಿ ಅಂತ ಬೇಡ್ಕೊಂಡ್ಲಾಕಿ. ಎಲ್ಲರೂ ಅನ್ನಕತ್ತಿದ್ರು ಅವನ ಹುಟ್ಟು ಸರಿಯಾಗಿಲ್ಲ, ಅವನಿಗೆ ಲಿಂಗ ದೀಕ್ಷಾ ಕೊಡಲ್ಲ ಅಂದ್ರೆ ಎಲ್ಲರೂ ದೀಕ್ಷಾ ಕೊಡಂಗಿಲ್ಲ ಅಂದರು. ಅವಾಗ ಆ ಕಡೆ ಈ ಕಡೆ ಎಲ್ಲ ತಿರುಗಿದ್ರ ಬಳಿಕ ಬಿದನೂರಿನ ಮಲ್ಲಿಕಾರ್ಜುನ ಗೌಡಗೆ ಗೊತ್ತಾಯಿತು. ಗಂಗಮ್ಮನವರು ಹೋಗಿ ಹೇಳ್ತಾರೆ, ಯಪ್ಪ ಹಿಂಗಾಗೈತೆ ಅಂತ ತಿಳ್ಕೊಂಡ ಬಳಿಕ ಮಲ್ಲಿಕಾರ್ಜುನ ಗೌಡರು ಅಷ್ಟೊತ್ತಿಗಾಗಲೇ ಅರಳಗುಂಡಿಗೆ ಒಳಗೆ ಇರುವಂಥ ಶರಣರ ವಿಷಯದ ಬಗ್ಗೆ ತಿಳ್ಕೊಂಡಿದ್ರು. ಅವರು ಅರಳಗುಂಡಿಗೆ ಒಬ್ಬರು ಶರಣರದಾರ, ಅವರು ಕೂಡ ದಿನನಿತ್ಯ ದಾಸೋಹ ಮಾಡ್ತಾರ. ಕಲಿಕೇರಿಯ ಮರಳಾರಾಧ್ಯರ ಪರಮ ಶಿಷ್ಯರದಾರ, ಅವರು ಪರಮ ಶಿಷ್ಯರದಾರ. ಅವ್ರು ಅಂತಿಂತವರಲ್ಲ. ಗುರುಗಳ ಸೇವೆಯನ್ನು ಮನಮುಟ್ಟಿ ಸೇವೆಯನ್ನು ಮಾಡಿ ಗುರುಗಳಿಗೆ ಕೃಪೆಗೆ ಪಾತ್ರರಾಗಿರ್ತಕ್ಕಂಥವರು ಶರಣಬಸಪ್ಪನವರು ಅದಾರ. ಅಲ್ಲಿಗೆ ಹೋಗೋ ನಡಿ ಅಂತ ತಿಳ್ಕೊಂಡು ಆ ಯುವಕನನ್ನು ಕರ್ಕೊಂಡು ಏನು ಮಾಡ್ತಾರೆ, ಮಲ್ಲಿಕಾರ್ಜುನ ಗೌಡರು ಯುವಕನನ್ನು ಕರ್ಕೊಂಡು ಅರಳಗುಂಡಿಗೆ ಬಂದರು. ಅರಳಗುಂಡಿಗೆ ಒಳಗೆ ಬಂದರು. ದಾಸೋಹದ ಮನೆ ಒಳಗೆ ಶರಣಬಸಪ್ಪನವರು ಕುಳಿತುಕೊಂಡಿದ್ದರು. ಹೋಗಿ ನಮಸ್ಕಾರವನ್ನು ಮಾಡಿದ ಬಳಿಕ ಯಾವ ಊರು ಅಂದರು. ಶರಣಪ್ಪನವರು ಕೇಳಿದರು, ಯಾವ ಊರರು ಅಂದರು. ಮಾತಾಡಬೇಡಿ ಕೂದ್ರಿ. ಯಾವ ಊರರು ಅಂದರು. ಯಪ್ಪ ನಾವು ಹಿಂಗೆ ಬಿದನೂರರು. ಯಾಕೆ ಬಂದಿರಿ ಅಂತ ತಿಳ್ಕೊಂಡು ಕೇಳುವುದಷ್ಟೇ ತಡ ಆ ಮಗ್ಗಲು ಕುಳಿತುಕೊಂಡಿರುವಂಥ ಯುವಕ ಒಂದು ಪ್ರಶ್ನೆಯನ್ನು ಮಾಡ್ತಾನೆ. ಶರಣರ, ನಿಮ್ಮ ಹತ್ರ ನಾ ಒಂದು ಪ್ರಶ್ನೆ ಕೇಳ್ತೀನಿ, ಆ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕಂತ ತಿಳ್ಕೊಂಡಂದಾಗ, ಕೇಳಪ್ಪ ಅದಕ್ಕೇನೈತೆ ಅಂತ ತಿಳ್ಕೊಂಡಂದಾಗ, ಯಪ್ಪ
ತಿಪ್ಪಿ ಒಳಗ ಒಂದು ಪತ್ರಿ ಗಿಡ ಹುಟ್ಟೈತೆ, ಅದು ಪೂಜೆಗೆ ಬರ್ತೋ ಇಲ್ಲೋ ಹೇಳು ಅಂತ ತಿಳ್ಕೊಂಡ್ರು. ಆ ಯುವಕ ಕೇಳಿದ ಶರಣರ, ಯಪ್ಪ ಒಂದು ತಿಪ್ಪಿ ಒಳಗ ಪತ್ರಿ ಗಿಡ ಹುಟ್ಟಿ ಬಿಟ್ಟೈತೆ, ಅದು ಪೂಜೆಗೆ ಸಲ್ಲತ್ತೋ ಇಲ್ಲ ಅಂತ ತಿಳ್ಕೊಂಡ ಬಳಿಕ ಶರಣರು ಒಂದಾ ಮಾತಿನೊಳಗೆ ಹೇಳಿದ್ರು, ಯಪ್ಪ ಅದು ಬರ್ತೈತೆ, ಗುರುಗಳ ಕಡೆಯಿಂದ ಒಂದಿಷ್ಟು ಸಂಸ್ಕಾರವನ್ನು ಕೊಟ್ಟಾಗ ಬರ್ತೈತೆ, ಪೂಜೆಗೆ ಸಲ್ಲತೈತಲ್ಲ, ಪೂಜೆಗೆ ಸಲ್ಲತ್ತ ಅಂತ ತಿಳ್ಕೊಂಡ ಬಳಿಕ ಆ ಕ್ಷಣವೇ ಅಂತಾನ, ಯಪ್ಪ ನಾನೊಬ್ಬ ತಿಪ್ಪಿ ಒಳಗೆ ಹುಟ್ಟಿರುವಂಥ ಪತ್ರಿ ಗಿಡ ನಿನ್ನ ಪಾದಕ್ಕೆ ಬಂದು ಬಿದ್ದೀನಪ್ಪ, ನೀ ಯಾರ ಕಡೆಯಿಂದ ಗುರುಗಳ ಕಡೆಯಿಂದ ದೀಕ್ಷಾ ಕೊಡಿಸ್ಯಪ್ಪ ಅಂತ ತಿಳ್ಕೊಂಡು ಪಾದಕ್ಕೆ ನಮಸ್ಕಾರ ಕೇಳಿದ. ಹಿಂಗಂದ ಬಳಿಕ ಶರಣಪ್ಪನವರು ಊರಾಗ ಒಂದಿಷ್ಟು ಮಂದಿನ ಕೇಳಿದರು, ಜಂಗಮಾಮೂರ್ತಿಗಳು, ಯಪ್ಪ ಹಿಂಗೊಬ್ರು ಬಂದಾರ, ಅವ್ರಿಗೆ ಒಂದಿಷ್ಟು ದೀಕ್ಷಾ ಕೊಡ್ರಿ ಅಂದರು. ನಾವು ಕೊಡಲ್ಲ ಅಂದರು. ಹಳೇಪಟ್ಟಿ ಬಸ್ಸೈನವರು ಅಂತ ತಿಳ್ಕೊಂಡು ಹಾಗೆ ಹೋಗ್ತಾರೆ ಆ ಊರೊಳಗೆ ಮಠದ ಸ್ವಾಮಿಗಳವರು, ಗುರುಸ್ಥಳ ಮಠದವರು ಅವ್ರನ್ನ ಕೇಳಿದರು, ಯಪ್ಪ ನೀವು ಗುರುಸ್ಥಳ ಮಠದಾರದಿರಿ, ಕೊಡಕ್ಕೆ ಬರ್ತೈತೆ, ನೀವು ಕೊಡ್ರಿಯಪ್ಪ ಅಂತ ತಿಳ್ಕೊಂಡಂದ್ರು. ನಾವು ಕೊಡೋಂಗಿಲ್ಲ. ಅಷ್ಟೊತ್ತಿಗೆ ಅವನ ಸುದ್ದಿ ಎಲ್ಲ ಕಡೆ ಗೊತ್ತಾಗಿತ್ತು. ಅವನ ಸುದ್ದಿ ಗೊತ್ತಾದ ಬಳಿಕ ಅವ್ರಂದ್ರು, ಅವನು ಹುಟ್ಟು ಸರಿಯಾಗಿಲ್ಲದವ್ನು ಕರ್ಕೊಂಡು ಬಂದು ಯಾರಿಗೆ ಬೇಕು ಅವ್ರಿಗೆ ದೀಕ್ಷಾ ಕೊಡ್ಸಕ್ಕೆ ಕರ್ಕೊಂಬಂದಿಯಲ್ಲೋ ಶರಣಪ್ಪ ಅಂತ ತಿಳ್ಕೊಂಡು ಹಳೇಪೇಟೆ ಬಸ್ಸೈನವರು ಬೈದರು, ಶರಣಪ್ಪನವ್ರನ್ನ ಬೈದರು. ಯಾರನ್ನ ಬೇಕು ಅವ್ರನ್ನ ಕರ್ಕೊಂಡು ಬಂದು ದೀಕ್ಷಾ ಕೊಡು ಅಂತ ತಿಳ್ಕೊಂಡು ಅಂತೀಯಲ್ಲ, ನಾವು ದೀಕ್ಷಾ ಕೊಡೋಕೆ ಯಾರಿಗೆ ಬೇಕು ಅವ್ರಿಗೆ ಕೊಡಕ್ಕೆ ಬರ್ತೈತೇನ ಅಂತ ತಿಳ್ಕೊಂಡು ಶರಣಪ್ಪನವ್ರು ಬೈದ ಬಳಿಕ, ಇಲ್ಲಪ್ಪ ಅವನು ಯೋಗ್ಯವಾಗಿರ್ತಕ್ಕಂಥವನು, ಎಷ್ಟೋ ಮಂದಿ ಲಿಂಗ ಕಟ್ಟಿದಿರ್ತಕ್ಕಂಥವ್ರು ಎಷ್ಟೋ ಮಂದಿ ಗೂಟಕ್ಕೆ ಹಾಕಿ ಆರಾಮಾಗಿ ಜೀವನ ಮಾಡಕತ್ತಾರ, ಲಿಂಗವನ್ನ ಕಟ್ಕೋಬೇಕಂತ ತಿಳ್ಕೊಂಡು ಹಠ ಮಾಡ್ಕೊಂಡು ಅಲ್ಲಿಂದ ಇಲ್ಲಿ ಮಟ್ಟ ಬಂದನ ಮರಯ್ಯ, ಕೊಡು ಲಿಂಗವನ್ನ ಅಂತ ತಿಳ್ಕೊಂಡು ಹೇಳಕತ್ತಿದ. ಎಷ್ಟೋ ಮಂದಿ ಲಿಂಗ ಕಟ್ಕೋರಿ ಅಂತ ತಿಳ್ಕೊಂಡ್ರು ಕೂಡ ಯಾರು ಲಿಂಗ ಕಟ್ಕೊಳಕ್ ತಯಾರಿಲ್ಲ. ಅಂತ ಒಂದು ಪರಿಸ್ಥಿತಿ ಒಳಗ ಎಲ್ಲರೂ ದೂರ ಸರಿತಾರ. ನಾನು ಲಿಂಗ ಕೊಡ್ರಪ್ಪ, ನಂಗೆ ದೀಕ್ಷಾ ಕೊಡ್ರಿ ಅಂತ ತಿಳ್ಕೊಂಡು ನಿನ್ನ ಹತ್ರ ಬಂದಾನೆಪ್ಪ, ಕೊಡ್ರಿಯಪ್ಪ ಲಿಂಗನ ಅಂತ ತಿಳ್ಕೊಂಡು, ಲಿಂಗ ದೀಕ್ಷಾ ಕೊಡ್ರಿಯಪ್ಪ ಅಂತ ತಿಳ್ಕೊಂಡು ಕೇಳಿದ ಬಳಿ ಕೊಡಂಗಿಲ್ಲ ಅಂದ್ರೆ ಅವರು ನೋಡಿ ಹೆಂಗಿರ್ಬೇಕು. ಹೌದಲ್ಲಿ ಎಷ್ಟೋ ಮಂದಿ ಲಿಂಗ ತಗೋರಿ ಅಂತ ತಿಳ್ಕೊಂಡು ಪಟ್ಟದೇವ್ರು ಹೇಳ್ತಾರ, ವಿರಕ್ತರು ಹೇಳ್ತಾರ, ನಿರಂಜನ ಸ್ವಾಮಿಗಳು ಹೇಳ್ತಾರ, ತಗೋರಿ ಲಿಂಗ ದೀಕ್ಷೆ ತಗೋರಿ, ಲಿಂಗದ ಕಟ್ಕೋರಿ, ಕೊರಳಾಗ ಯಾವಾಗಲೂ ಕೂಡ ಲಿಂಗ ಇರಬೇಕು. ಕೊರಳಾಗ ಏನು ಇರಲಿಲ್ಲ ಅಂದರೂ ಕೂಡ ಕೊರಳಾಗ ಲಿಂಗ ಇರಬೇಕು. ಕೊನೆಯ ಅವಸ್ಥೆ ಒಳಗೆ ನಮಗೂ ನಿಮಗೆಲ್ಲರಿಗೂ ಕೂಡ ಕೈ ಒಳಗೆ ಲಿಂಗವನ್ನು ಇಟ್ಟು ಒಂದು ವಿಭೂತಿಯನ್ನು ಇಟ್ಟು ಕಳಿಸ್ತಾರ. ನಮ್ಮ ಜೊತೆಗೆ ಬರ್ತಕ್ಕಂಥದ್ದು ಯಾವುದೇವ ಯಾವ್ದು ಬರ್ತೈತಿ? ನೀವು ಮೈ ಮೇಲೆ ಹಾಕ್ಕೊಂಡು ಬಂಗಾರ ಬರ್ತೈತೇನು? ಮೈ ಮೇಲೆ ಹಾಕ್ಕೊಂಡು ಬಂಗಾರ ಬರಂಗಿಲ್ಲ, ಕಿವ್ಯಾಗ ಹಾಕ್ಕೊಂಡು ಬಂಗಾರ ಬರಂಗಿಲ್ಲ, ಕೈಯಾಗ ಹಾಕ್ಕೊಂಡು ಪಾಟ್ಲಿನೂ ಬರಂಗಿಲ್ಲ. ನೆನಪಿರಲಿ. ಮೊನ್ನೆ ನಮ್ಮೂರಾಗ ಒಂದು ಮುದುಕಿ ಸತ್ತಿತ್ತು. ಸತ್ತಾಗ ಅವಾಗ ಇನ್ನೇನು ಆ ಮುದುಕಿ ಚೀಲ ಕಟ್ಟಿ ಬಿಡ್ರು, ಪಟ್ಟಿಕಲ್ ಹಿಡ್ರಿ ಅಂತ ತಿಳ್ಕೊಳನ ಕತ್ತಿದ್ದೆ ಅನ್ನೋದ್ರಾಗ ಆ ಮುದುಕಿ ಮಗಳು ಅಳಾಕತ್ತಿಲ್ಲ, ಜೋರು ಮಾಡಿ ಮುತ್ಯಾರ ಅಂದಾಕಿ. ಮುತ್ಯಾರ ಅಂದ್ಲು. ಯಾಕೆ ಅಳತಿದ್, ಏನಾಯ್ತು ಮತ್ತೆ ಮುಖ ನೋಡ್ಬೇಕನ್ನಂದ. ಇಲ್ಲ ಮುತ್ಯಾರ ಹಿಂಗೆ ತೋರ್ಸಾಕತ್ತಿಲ್ಲ, ಮೂಗು ತೋರ್ಸಾಕತ್ತಿಲ್ಲ. ನಮ್ಮವನು ಮೂಗಿನ್ಯಾಗ ಮುಗುತೈತಗ ಅಂತಂದ್ಲು. ಆಯ್ತು ಬಿಡವ ಅಂತ ತಿಳ್ಕೊಂಡು ಏನು ಮಾಡಿದೆ, ಬೀಚ್ ಕೊಡ ಅಂತ ಕೊಟ್ಟ ಬಳಿಕ ಕಟ್ಟಿ ಬಿಡ್ರಿ ಇನ್ನೇನಂತ ತಿಳ್ಕೊಂಡು ಪರ್ಟಿಕ್ಯುಲರ್ ಇರ್ಬೇಕು. ಮತ್ತೆ ಮುತ್ಯಾರ ಅಂತ ಯಾಕೆ ಮತ್ತೇನಂತ ತಿಳ್ಕೊಂಡು ಮುತ್ಯಾರ ಅಂತ ಹಿಂಗೆ ಕೈ ಮಾಡಕತ್ತಿಲ್ಲ. ಹಿಂಗೆ ಕೈ ಮಾಡಿ ಗೊತ್ತಾಕತ್ತಿಲ್ಲ, ಹಿಂಗೆ ಕೈ ಮಾಡಕತ್ತಿಲ್ಲ. ಕಿವ್ಯಾಗ ಏನೋ ಇರ್ಬೇಕು ನೋಡಪ್ಪ, ಅದಕ್ಕೆ ಅಳಕತ್ತೈತಿ ಮಗಳು, ಬಿಚ್ಚಿ ಕೊಡ್ರಿ ಅಂತ ತಿಳ್ಕೊಂಡು ಒಂದು ಬಿಚ್ಚಿದ್ರಿ, ಹೆಂಗ ಮಾಡಿ ಬಿಚ್ಚಿದ್ರು. ಮತ್ತೊಂದು ಬಿಚ್ಚಾಕತ್ತಿದ್ರು, ಅದು ಬರಲೇ ಇಲ್ಲ. ಬರವಲ್ದದು. ಮತ್ತು ಇರ್ಲಿ ಬಿಡು ನಿಮ್ಮವನು, ಯಪ್ಪ ಚಾಕೂತ ನೀನು ತಗೋಯಿಲ್ಲ ಅನ್ಲಕ್ಕೆ. ಸತ್ರು ಹೆಂಗೈತೆ ಜೀವನ, ಕಿವಿಯಾರ ಕೋದು ಬಂಗಾರ ತಗೊಂಡು ಬರ್ತೈತೆ. ಅದಕ್ಕೆ ನೆನಪಿರಲಿ, ನಾವು ನೀವೆಲ್ಲರೂ ಒಂದು ದಿನ ಜೀವ ಹೋಗ್ತೈತೆ. ಹೋದ ಬಳಿಕ ನಮಗೂ ನಿಮಗೆಲ್ಲರಿಗೆ ಅದಕ್ಕೆ ಹೇಳಬೇಕು, ಏನಂತ ತಿಳ್ಕೊಳ ಶರಣರ, ನಮ್ಮ ಕೈಯಾಗ ಏನು ಕೊಡ್ತಾರಲ್ಲ ಅಷ್ಟು ಕೊನೆಗೆ ನಾವು ಕೊಳಾಗ ಒಂದು ಲಿಂಗ ಇರ್ತೈತಲ್ಲ, ಆ ಲಿಂಗ ನಮ್ಮ ಜೊತೆಗೆ ಬರ್ತೈತೆ. ಆ ಲಿಂಗಯ್ಯ ನಮ್ಮನ್ನೇನು ಮಾಡ್ತಾನ, ನಿಮ್ಮ ಬಂಗಾರ ಮುಕ್ತಿ ಕೊಡಂಗಿಲ್ಲ, ನೀವು ಹಾಕ್ಕೊಂಡಿರುವಂಥ ಬಂಗಾರ ನಿಮಗೆ ಮುಕ್ತಿ ಕೊಡಂಗಿಲ್ಲ, ನೀವು ಹಾಕ್ಕೊಂಡಿರ್ತಕ್ಕಂಥ ಬಂಗಾರ ಮೋಕ್ಷ ಕೊಡಂಗಿಲ್ಲ. ಶರಣರ, ನಿಮ್ಮ ಕೊರಳಾಗಿರ್ತಕ್ಕಂಥ ಗುರುದೇವ, ನಿಮಗಿಷ್ಟವಾಗಿರುವಂಥ ಗುರುಗಳು ಕೊಟ್ಟಿರ್ತಕ್ಕಂಥ ಲಿಂಗವೇ ಅಂಗವೇ ಲಿಂಗಾಂಗ ಸಾಮರಸ್ಯ ಅಂತ ಕರ್ಕೊಂಡು ಬರ್ತಾರ. ಅಂಥ ಲಿಂಗವನ್ನು ನಮ್ಮ ಕೈ ಒಳಗೆ ಇಟ್ಟು ಏನಂತ ತಿಳ್ಕೊಂಡ್ರೆ ಲಿಂಗದೊಳಗೆ ಲೀನವಾದರು ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ. ನಮ್ಮ ಜೊತೆಗೆ ಬರ್ತಕ್ಕಂಥದ್ದು ಯಾವುದೂ ಬರೋದಿಲ್ಲ ಶರಣರ. ನಮ್ಮ ಜೊತೆಗೆ ಬರ್ತಕ್ಕಂಥದ್ದು ಯಾವುದಂದ್ರೆ ಗುರು ಕೊಟ್ಟಿರ್ತಕ್ಕಂಥ ಲಿಂಗಯ್ಯ ಮಾತ್ರ ನಮ್ಮ ಜೊತೆಗೆ ಬರ್ತಾನೆ, ಉಳಿದವ್ರು ಯಾರ್ಯಾರು ಬರೋಂಗಿಲ್ಲ. ಯಾರು ಬರ್ತಾರೆ ಅಂದ್ರೇನ ಹಂಗೆ ಅಂತಿರ್ತಾರೆ.
ನೋಡ್ಬೇಕು ಹಂಗ ಗಂಡ ಸತ್ತಾಗ ಹೆಣ್ಮಗಳು ಹೆಣ್ಣು ತಿಂತಿರ್ತ ಕೈ ಬಿಡ್ರು ನಾ ಹೋಗ್ತೀನಿ ಅಂತಿರ್ತಾಳ ಅನ್ನಂಗಿಲ್ಲೇನು ಗಂಡ ಸತ್ತಿರ್ತಾನಂತ ಹೊಳಕತ್ತಿರ್ತಾಳ ಕೈ ಬಿಡ್ರು 4 ಮಂದಿ ಹಿಡ್ಕೊಂಡಾರ ಅಂತ ತಿಳ್ಕೊಂಡು ಹೊಳಕತ್ತಿರ್ತಾಳ ಆಕಿ 4 ಮಂದಿ ಕೈ ಬಿಟ್ಬಿಡೋ ಹೋಲ್ ಬಿಡವ್ ಅಂತಾಳ. ಯಾರು ಹೋಗಂಗಿಲ್ಲ ಸತ್ತರ ಜೊತೆಗೆ ಯಾರು ಸಾಯಲ್ಲ. ಅದಕ್ಕೆ ನೆನಪಿರಲಿ. ಅವಾಗ ಅಂತಾರೆ ಶರಣರು ಏನಂತ, ಯಪ್ಪ ಎಷ್ಟೋ ಮಂದಿ ಲಿಂಗವನ್ನು ಕಟ್ಕೊಳ್ಳಂಗಿಲ್ಲ ಅಂತ ತಿಳ್ಕೊಂಡು ದೂರ ಹೋಗ್ಯಾರ, ಲಿಂಗ ಕಟ್ಟು ಅಂತ ತಿಳ್ಕೊಂಡು ಬಂದ ನಾವನಿಗೆ ಒಂದಿಷ್ಟು ಕಟ್ಟಿಸಪ್ಪ ಅಂತ ತಿಳ್ಕೊಂಡಂದ ಕಟ್ಟಂಗಿಲ್ಲ ಅಂದರು. ಮತ್ತು ಅವರು ಗುರುಗಳು ಮತ್ತೊಬ್ಬರು ಗುರುಗಳನ್ನ ಕರ್ಕೊಳಕತ್ರ ಹೋದರು. ಯಾರು? ತಮ್ಮ ಮನೆಯ ಗುರುಗಳಾದ್ರ ಕಲ್ಕೇರಿ ಮರಳಾರಾಧ್ಯ ಹತ್ರ ಹೋದರು. ಅಲ್ಲಿ ಹೋಗಿ ಅವ್ರಿಗೊಂದಿಷ್ಟು ದೀಕ್ಷಾ ಕೊಡ್ತಾರೆ. ದೀಕ್ಷಾ ಕೊಟ್ಟ ಬಳಿಕ ಸಂಸ್ಕಾರ ಕೊಡ್ತಾರೆ. ಸಂಸ್ಕಾರ ಕೊಟ್ಟ ಬಳಿಕ ಇಷ್ಟ ಪ್ರಾಣ ಭಾವಲಿಂಗ ಅಂತ ತಿಳ್ಕೊಂಡು 3 ದೀಕ್ಷೆಗಳನ್ನು ಕರುಣಿಸ್ತಾರೆ ಗುರುಗಳಾಗಿರ್ತಕ್ಕಂಥವರು ಶರಣರ. ಅವಾಗ ಏನಂತ ತಿಳ್ಕೊಂಡು ಕೊಟ್ಟ ಬಳಿಕ ಗುರುಗಳ ಕಡೆಯಿಂದ ದೀಕ್ಷೆಯನ್ನು ಪಡ್ಕೊತಾನೆ, ಗುರುಗಳ ಕಡೆಯಿಂದ ಲಿಂಗ ದೀಕ್ಷೆ ಪಡ್ಕೊಂಡ ಬಳಿಕ ಈ ನಾಡಿನೊಳಗೆ ಶರಣರ ನೆನಪಿರಲಿ ಎಂಥ ತತ್ವದ ಪದಗಳನ್ನು ಬರದ ಅಂತ ತಿಳ್ಕೊಂಡಂದ್ರೆ ಕಾಲಜ್ಞಾನದ ತತ್ವದ ಪದಗಳನ್ನು ಬರೆದ. ಎಂಥ ಪದಗಳಂತ ತಿಳ್ಕೊಂಡ್ರೆ 200 ವರ್ಷಗಳ ಹಿಂದೆ ಮುಂದೆ ಇಂಥ ಘಟನೆಗಳು ನಡೀತದ. ಏನಂತ ತಿಳ್ಕೊಂಡ್ರೆ ಮುಂದಿಂಥ ಘಟನೆಗಳು ಬರ್ತಾವ. ಏನು ಬರ್ತಾವ ಅಂತ ತಿಳ್ಕೊಂಡ್ರೆ ಮನೆಗೆ ಗೂಟವಿಲ್ಲದ ಮನೆಗಳು ಬಂದು ಲಕಲಕ ಹೊಳಿತಾವಣ್ಣ, ಎಣ್ಣೆ ಇಲ್ಲದ ದೀಪಗಳು ಬಂದು ಲಕಲಕ ಹೊಳಿತಾವಣ್ಣ, ಮತ್ತು ಗೂಳಿ ಇಲ್ಲದೆ ಗಬ್ಬ ಆಗುವಂಥ ಆಕಳು ಬರ್ತಾವಣ್ಣ ಅಂತ ತಿಳ್ಕೊಂಡು ಅವತ್ತಿನ ದಿನಮಾನದಲ್ಲಿ ಕಾಲಜ್ಞಾನದ ಪದಗಳನ್ನು ಬರೆದಿರ್ತಕ್ಕಂಥ ತತ್ವ ಪದಕಾರನಾಗಿರ್ತಕ್ಕಂಥವನ ಅವನೇ ಘನ ಕಡ್ಕೊಳ್ಳೋದ ಮಡಿವಾಳಪ್ಪನವರು ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರೆ. ಅವರೇ ಗಡ ಕಡ್ಕೊಳ್ಳೋದ ಮಡಿವಾಳಪ್ಪನವರು ಅಂತಾರೆ. ಅದಕ್ಕೆ ಅವರು ಚಲೋ ಪದವನ್ನು ಬರೆದರು. ಎಂಥ ಪದ ಹಾಡ್ತಾರೆ ನೋಡಿ. ಮುಡು ಚಟ್ಟಿನೊಳು ಬಂದು ಮುಟ್ಟಿ ತಟ್ಟಿ ಅಂತೀರಿ, ಮುಡು ಚಟ್ಟು ಎಲ್ಲಾದ ಹೇಳಣ್ಣ, ಮುಟ್ಟಾದ 3 ದಿವಸಕ ಹುಟ್ಟಿ ಬಂದಿರಿ ನೀವು, ಮುಟ್ಟಾದ 3 ದಿವಸಕ ಹುಟ್ಟಿ ಬಂದಿರಿ ನೀವು, ಮುಡು ಚಟ್ಟು ಎಲ್ಲಾದ ಹೇಳಣ್ಣ, ಮುಡು ಚಟ್ಟಿನೊಳು ಬಂದು ಮುಟ್ಟಿ ತಟ್ಟಿ ಅಂತೀರಿ, ಮುಡು ಚಟ್ಟು ಎಲ್ಲಾದ ಹೇಳಣ್ಣ, ಮುಡು ಚಟ್ಟು ಎಲ್ಲಾದ ಹೇಳಣ್ಣ, ಮುಟ್ಟಾದ 3 ದಿವಸಕ ಹುಟ್ಟಿ ಬಂದಿರಿ ನೀವು, ಮುಟ್ಟಾದ 3 ದಿವಸಕ ಹುಟ್ಟಿ ಬಂದಿರಿ ನೀವು, ಮುಡು ಚಟ್ಟು ಎಲ್ಲಾದ ಹೇಳಣ್ಣ, ಮುಡು ಚಟ್ಟು ಎಲ್ಲಾದ ಹೇಳಣ್ಣ, ಮುಡು ಚಟ್ಟಿನೊಳು ಬಂದು ಎಲವಿನಾಲಯದೋಳು ಒಳಗೊಕ್ಕು ನೀ ಕುಂತು, ಎಲವಿನಾಲಯದೋಳು ಒಳಗೊಕ್ಕು ನೀ ಕುಂತು, ಓಡ್ಯಾಡಬ್ಯಾಡ ನೀ ಕೀಳಣ್ಣ, ಓಡ್ಯಾಡಬ್ಯಾಡ ನೀ ಕೀಳಣ್ಣ, ಎಲ್ಲಬು ತೊಗಲು ಮಲಮೂತ್ರ ಮಾಂಸವು, ಎಲ್ಲಬು ತೊಗಲು ಮಲಮೂತ್ರ ಮಾಂಸವು ನಿನ್ನಲ್ಲಿ ಕಾಣೋತದಣ್ಣ, ನಿನ್ನಲ್ಲಿ ಕಾಣೋತದಣ್ಣ, ಮುಡು ಚಟ್ಟಿನೊಳು ಬಂದು ಮುಟ್ಟಿ ತಟ್ಟಿ ಅಂತೀರಿ, ಮುಡು ಚಟ್ಟು ಎಲ್ಲಾದ ಹೇಳಣ್ಣ. ಊರ ನರಕವ ತಿಂದು ಬೋರ್ಯಾಡಿ ಹಿಂಡುವ ಎಮ್ಮೆ, ಊರ ನರಕವ ತಿಂದು ಬೋರ್ಯಾಡಿ ಹಿಂಡುವ ಎಮ್ಮೆ, ಹಾಲಿನ ಸವಿಯ ನೀ ನೋಡಣ್ಣ, ಹಾಲಿನ ಸವಿ
ಕುಂತೀರಿ ಅದ್ರ ಸ್ವಾದ ನೀವುಂಡು ಗುಂಡಾಗಿ ಕುಂತೀರಿ ಶೀಲ ಎಲ್ಲಿ ಉಳಿತು ಹೇಳಣ್ಣ ಶೀಲ ಎಲ್ಲಿ ಉಳಿತು ಹೇಳಣ್ಣ ಮುಡು ಚಟ್ಟಿನೊಳು ಬಂದು ಊರ ಬಾವಿಯ ನೀರು ಯಾರಾದರೂ ತರಬಹುದು ಊರ ಬಾವಿಯ ನೀರು ಯಾರಾದರೂ ತರಬಹುದು ನಿಮ್ಮ ನೀರ ಬ್ಯಾರೇವೇ ನನ್ನ ನಿಮ್ಮ ನೀರ ಬ್ಯಾರೇವೇ ನನ್ನ ಲಂಡೆ ನಳ್ಳ ಹೋಗಿ ನದಿಯ ಕೂಡಿದ ಮ್ಯಾಲೆ ಲಂಡೆ ನಳ್ಳ ಹೋಗಿ ನದಿಯ ಕೂಡಿದ ಮ್ಯಾಲೆ ನೈವೇದ್ಯಕ್ಕೆ ಹೇಗಾದವು ಹೇಳಣ್ಣ ನೈವೇದ್ಯಕ್ಕೆ ಹೇಗಾದವು ಹೇಳಣ್ಣ ಮುಡು ಚಟ್ಟಿನೊಳು ಬಂದು ಸೂಸಲಾಡುವ ದೇಹ ಸೋಸಿ ನೀರವ ಮಾಡಿ ಸೂಸಲಾಡುವ ದೇಹ ಸೋಸಿ ನೀರವ ಮಾಡಿ ಮಡಿ ಮಾಡಿಕೊಳ್ಳ ಬೇಕಣ್ಣ ಮಡಿ ಮಾಡಿಕೊಳ್ಳ ಬೇಕಣ್ಣ ನಮ್ಮ ಧೀರ ಮಹದೇಶನ ಬಿಡದೆ ನಮ್ಮ ಧೀರ ಮಹದೇಶನ ಬಿಡದೆ ಕೊಂಡಾಡಿದರೆ ಮಡಿಯಾಗುವುದಣ್ಣ ಕೊಂಡಾಡಿದರೆ ಮಡಿಯಾಗುವುದಣ್ಣ ಮುಡು ಚಟ್ಟಿನೊಳು ಬಂದು ಮುಟ್ಟಿ ತಟ್ಟಿ ಅಂತೀರಿ ಮುಡು ಚಟ್ಟು ಎಲ್ಲಾದ ಹೇಳಣ್ಣ ಮುಡು ಚಟ್ಟು ಎಲ್ಲಾದ ಹೇಳಣ್ಣ ಮುಡು ಚಟ್ಟು ಎಲ್ಲಾದ ಹೇಳಣ್ಣ ಇಂಥ ಒಬ್ಬ ತತ್ವ ಪದಕಾರಕ ಕಾಲಜ್ಞಾನದ ತತ್ವಗಳನ್ನು ಬರೆದಿರ್ತಕ್ಕಂಥ ಘನ ಕಡುಕೋಳದ ಮಡಿವಾಳ ಅಂತೇಳಿ ಅವರಿಗೆ ದೀಕ್ಷೆಯನ್ನು ಕೊಡಿಸಿ ಕಳಿಸಿದ.